ಇನ್ನು ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಬಜೆಟ್ ವಿಚಾರವಾಗಿ ಕೆಲ ಮಾಹಿತಿಗಳನ್ನ ಹಂಚಿಕೊಂಡ್ರು. ಜೊತೆಗೆ ಇದನ್ನ ಯಾರು ವಿರೋಧಿಸ್ತಾ ಇದ್ದಾರೆ ಅಂತವರಿಗೆ ಟಕ್ಕರ್ ಕೊಡುವಂತ ಅಥವಾ ಪ್ರತ್ಯುತ್ತರವನ್ನ ಕೊಡುವಂತ ಪ್ರಯತ್ನ ಪಟ್ಟರು. ಏನ್ ಹೇಳಿದ್ರು ಬನ್ನಿ ಕೇಳೋಣ. ಬಜೆಟ್ ಮೊದಲ ರಿಯಾಕ್ಷನ್ ಸರ್. ನೋಡಿ, ಇದು ನಮ್ಮ ಬಜೆಟ್ ಏನಿದೆ ಕನ್ನಡಿಗರ ಆರ್ಥಿಕ ಸ್ಥಿರತೆಗೋಸ್ಕರ ಮತ್ತು ಅದ್ರ ಜೊತೆಯಾಗಿ ನಮ್ಮ ಕರ್ನಾಟಕದ ಆರ್ಥಿಕ ಪ್ರಗತಿಗೆ ಒಂದು ನೀಲಿ ನಕ್ಷೆಯನ್ನು ನಾವು ಇಟ್ಟಿದ್ದೀವಿ. ಇವತ್ತು ಹಿಂದಿನ ಸರ್ಕಾರದ ಆರ್ಥಿಕ ಶಿಸ್ತನ್ನು ನಾವು ಆಗಿದ್ರೂ ಕೂಡ ಇವತ್ತು ಒಂದು ಶಿಸ್ತನ್ನು ತಂದು ನಮ್ಮ ಕರ್ನಾಟಕದ ಪ್ರಗತಿಗೋಸ್ಕರ ಇವತ್ತು ಬಜೆಟ್ ಮಂಡಿಸಿದ್ದೀವಿ. ಬಜೆಟ್ ಸರಿ ಇಲ್ಲ ಅಂತ ಹೇಳಿ ಈಗಾಗಲೇ ಬಿಜೆಪಿಯವರು ಸಭಾತ್ಯಾಗ ಮಾಡಿ ಹೋರಾಟ ಮಾಡಿದ್ರು. 10 ಪೇಜ್ ಓದಿರಲಿಲ್ಲ ಮಾನ್ಯ ಮುಖ್ಯಮಂತ್ರಿಗಳು, ಆಗಲೇ ಅವ್ರು ಸಭಾತ್ಯಾಗ ಮಾಡೋದು ಎಷ್ಟು ಮಟ್ಟಿಗೆ ಸೂಕ್ತ? ಆಮೇಲೆ ನೀವು 10-15 ಪೇಜ್ ನೀವೇನು ಮೊದಲೇ ನೋಡ್ತೀರಾ, ಅದರಲ್ಲಿ ಎಲ್ಲ ಅಂಕಿ ಅಂಶಗಳಿವೆ. ನಮ್ಮ ಅಂಕಿ ಅಂಶಗಳು, ಅದು ಕೇಂದ್ರದ ಅಂಕಿ ಅಂಶಗಳು. ಅದ್ರ ಬಗ್ಗೆ ಚರ್ಚೆ ಮಾಡೋದು ಬಿಟ್ಟು ಇವತ್ತು ಅವರು ವಾಕೌಟ್ ಮಾಡಿ ಕನ್ನಡಿಗರಿಗೆ ಅವಮಾನ ಮಾಡಿದ್ದಾರೆ. ಇವತ್ತು ದ್ವೇಷದ ಬಜೆಟ್ ಅನ್ನ ಮಾಡಿದ್ದಾರೆ. ಯಾವತ್ತೂ ಕೂಡ ನೋಡಿ, ಬಜೆಟ್ನ ವಾಕೌಟ್ ಯಾರೂ ಮಾಡಿಲ್ಲ. ಹೋದ ಬಾರಿ ನಾವು ಪ್ರೊಟೆಸ್ಟ್ ಮಾಡಿದ್ವಿ, ವಿನೂತನವಾಗಿ ಮಾಡಿದ್ವಿ, ಆದರೆ ಬಜೆಟ್ ಆಗ್ಲಿಕ್ಕೆ ಬಿಟ್ಟಿದ್ವಿ ನಾವು. ಇವತ್ತು ಬಿಜೆಪಿ ಅವ್ರು ಏನು ಮಾಡಿದ್ದಾರೆ, ಇದು ಕನ್ನಡಿಗರಿಗೆ ಮಾಡಿದಂಥ ಅವಮಾನ. ಬೆಂಗಳೂರಿಗೆ ಸಾಕಷ್ಟು ಕೊಡುಗೆಯನ್ನು ಕೊಟ್ಟಿಲ್ಲ, ಅನುದಾನವನ್ನು ಕೊಟ್ಟಿಲ್ಲ, ಕಡೆಗಣಿಸಲಾಗಿದೆ ಅಂತ ಹೇಳಿದ್ದಾರೆ. ನೋಡಿ, ಯಾರು ಹೇಳ್ತಾ ಇರೋದು ಇದು? ಇನ್ನು ಬಜೆಟನ್ನು ಸರಿಯಾಗಿ ನೋಡಲಿ, ಅವರು ವಿಶ್ಲೇಷಣೆ ಮಾಡಲಿ, ಚರ್ಚೆಗೆ ರೆಡಿ ಇದ್ದೀವಿ ನಾವು.